ಹಾಯ್, ವೆಲ್ಕಮ್ ಟು ರಾಧಾಕೃಷ್ಣ ಚಾನಲ್. ಎಲ್ಲರೂ ನನ್ನ ರಾಧಾಕೃಷ್ಣ ಕುಟುಂಬಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ರಿಗೂ ಯಾರು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ಹೀಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರೋ ಒಬ್ಬರು ಮೊನ್ನೆ ಮೆಸೇಜ್ ಹಾಕಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅದೇನೋ ಹುಚ್ಚ ಏನೋ ಗೊತ್ತಿಲ್ಲ. ಅವ್ರು ಹೇಳಿದರು, ಇದೆಲ್ಲ ನಿಜನಾ ಮೇಡಮ್ ಇದೆಲ್ಲ ಅಂತ ಕೇಳಿದರು. ಖಂಡಿತವಾಗ್ಲೂ ಇದು ನೀವು ಇದನ್ನು ಟ್ಯಾರೋ ಬಗ್ಗೆ 200% ನಂಬಿಕೆ ಇಟ್ಟು ನೀವು ಇದ್ರ ಪ್ರಕಾರ ಹೋದರೆ ನಿಮ್ಮ ಲೈಫ್ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಜ್ಯೋತಿಷ್ಯದಲ್ಲಿ ಸಿಗದೇ ಇರೋಂಥ ಮಾಹಿತಿಗಳು ಈ ಟ್ಯಾರೋದಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಾವು ಇದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಈ ಟ್ಯಾರೋ ದೇವತೆಗೆ, ಈ ಯೂನಿವರ್ಸ್ಗೆ ಒಂದು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ, ಇದು ಸಣ್ಣ ಸಣ್ಣ ವಿಷಯನೂ ನಮಗೆ ತೋರಿಸುತ್ತೆ ಟ್ಯಾರೋ. ಹಾಗಾಗಿ ಇದನ್ನು ನೀವು ಖಂಡಿತವಾಗ್ಲೂ ನಂಬಲಿಕ್ಕೆ ಏನು ಹೇಳ್ಬೋದು, ನಂಬು 100 ಅಲ್ಲ 200% ನೀವು ಇದನ್ನು ನಂಬಬಹುದು ಅಂತ ನಾನು ನಿಮಗೆ ಹೇಳ್ತೀನಿ. ಮನಸ್ಸಿಟ್ಟು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಮನಸ್ಸಿಟ್ಟು ಮಾಡಿದ್ರೆ ತಾನೇ ಮಾರ್ಗ ಸಿಗೋದು. ಏನಾದರೂ ಒಂದು ಕೆಲಸ ಮಾಡುವಾಗ ನೀವು ಮನಸ್ಸಿಟ್ಟರೆ ತಾನೇ ನಿಮಗೆ ಪ್ರತಿಫಲ ಸಿಗೋದು. ಹಾಗೆಯೇ ಇದನ್ನು ಒಂದು ಸಣ್ಣ ಕಲ್ಲಲ್ಲಿ ದೇವರಿದ್ದಾನೆ ಅಂತ ನಂಬಿದರೆ ಖಂಡಿತವಾಗ್ಲೂ ಆ ದೇವರಲ್ಲಿ ಇದ್ದೇ ಇರ್ತಾನೆ. ನಮ್ಮ ಆತ್ಮಸಾಕ್ಷಿನೇ ಅದಕ್ಕೆ ಮೂಲ ಕಾರಣ ಆಗಿರುತ್ತೆ. ಒಂದು ದೊಡ್ಡ ಗರ್ಭಗುಡಿಗೆ ಹೋಗ್ಬಿಟ್ಟು ಇಲ್ಲೇ ಏನೂ ಇಲ್ಲ, ಇಲ್ಲಿ ದೇವರೇ ಇಲ್ಲ ಅಂತ ಅಂದ್ಬಿಟ್ರೆ ಅಲ್ಲಿ ದೇವರೇ ಇರಲ್ಲ. ಅದು ನಮ್ಮ ಮನಸ್ಸಿಗೆ ಭಾವನೆಗಳು ನಮ್ಮ ಮನಸ್ಸಿಗೆ ತಕ್ಕಂಗೆ ಇರುತ್ತೆ. ನಾವು ಯಾವ ಥರ ನೋಡ್ತೇವೆ ದೃಷ್ಟಿಕೋನ ಆ ಥರ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಖಂಡಿತವಾಗ್ಲೂ ಇದರಲ್ಲಿ ಮೋಸ ಅಂತೂ ಇಲ್ಲ. ಖಂಡಿತವಾಗ್ಲೂ ಈ ಟ್ಯಾರೋನ ನಂಬಬಹುದು ನೀವು ಅಂತ ಹೇಳ್ಬೋದು. ಓಕೆನಾ? ಇವಾಗ ಬನ್ನಿ, ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುವೇಶನ್ ಅಥವಾ ನಿಮ್ಮದೇ ಕರೆಂಟ್ ಸಿಚುವೇಶನ್ ಅಥವಾ ನೀವೇ ಏನೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರ, ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ನೆಕ್ಸ್ಟು? ಇವಾಗ ನಿಮ್ಮ ಬಗ್ಗೆ ರೀಡಿಂಗ್ ಮಾಡಿಬಿಡೋಣ ಆಯಿತಾ? ನನ್ನ ವಿವರ್ಸ್ ರೀಡಿಂಗ್, ಮೈ ವಿವರ್ಸ್ಗೋಸ್ಕರ, ನಿಮ್ಮ ವ್ಯಕ್ತಿದು ಬೇಡ, ಏನು ಬೇಡ, ನಿಮಗೋಸ್ಕರ ಇವತ್ತು ಈ ರೀಡಿಂಗ್ ಶುರು ಮಾಡ್ತಾಯಿದ್ದೀನಿ. ಯಾರು ಸಮಸ್ಯೆಯಲ್ಲಿದ್ದಾರೆ, ಏನಾಗ್ತಾಯಿದೆ ನಿಮ್ಮ ಮನಸ್ಸಲ್ಲಿ, ಏನಕ್ಕೆ ಬಾಟಮ್ ಆಫ್ ದ ಡೆಕ್ ನೋಡಿ, ದ ಎಂಪ್ರೆಸ್ ಬಂದುಬಿಟ್ಟಿದೆ. ವಾವ್, ಮಹಾಲಕ್ಷ್ಮಿ ಕಾರ್ಡ್ ಇನ್ನು ಶಫಲ್ಲೇ ಮಾಡಿಲ್ಲ. ಓ ಮೈ ಗಾಡ್, ಥ್ಯಾಂಕ್ ಯು. ಓಕೆ, ಮೈ ವ್ಯೂವರ್ಸ್ ಕರೆಂಟ್ ಸಿಚುವೇಶನ್ ಏನಿದೆ, ಪ್ಲೀಸ್ ಗೈಡೆನ್ಸ್ ಟು ಏಂಜಲ್ಸ್. ಮೈ ವ್ಯೂವರ್ಸ್ ಏನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರು ಏನಾಗ್ತಿದೆ ಅವ್ರಿಗೆ, ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ವಾ ಅವ್ರಿಗೆ ಏನು ಗೈಡೆನ್ಸ್ ಕೊಡ್ತೀರಾ ನೀವು? ಮೈ ವ್ಯೂವರ್ಸ್ ಕರೆಂಟ್ ಸಿಚುವೇಶನ್ ಕಾಣ್ತಾ ಇದೆಯಾ ಕಾರ್ಡ್ಸು? ಮೈ ವ್ಯೂವರ್ಸ್ ಕರೆಂಟ್ ಸಿಚುವೇಶನ್, ಪ್ಲೀಸ್ ಗೈಡೆನ್ಸ್. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಓ ಮೈ ಗಾಡ್, ಇಷ್ಟೇ ಸಾಕು. ಥ್ಯಾಂಕ್ ಯು. ವಾವ್, ಎಲ್ಲಿಗೂ ಪಯಣ ಮಾಡ್ತಾ ಇದ್ದೀರಾ? ಓಕೆ, ಹೇಳ್ತೀನಿ. ನೈಟ್ ಆಫ್ ವಾಂಡ್ಸ್, ದ ಎಂಪ್ರೆಸ್ ಕಾರ್ಡ್, ಕಿಂಗ್ ಆಫ್ ಕಪ್ಸ್. ಕಾರ್ಡ್ಸ್ ಕರೆಕ್ಟಾಗಿ ಕಾಣ್ತಿದೆಯಾ? ಏಸ್ ಆಫ್ ವಾಂಡ್ ಆ್ಯಂಡ್ ಪೇಜ್ ಆಫ್ ಸೋರ್ಸ್ ಆ್ಯಂಡ್ ದ ಸನ್ ಕಾರ್ಡ್ ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್. ವಾವ್, ಬ್ಯೂಟಿಫುಲ್ ಕಾರ್ಡ್ ನೋಡಿ. ಏನಂತಂದರೆ, ನಿಮಗೆ ತುಂಬ ಬಡನಲ್ಲಿ ಏನೋ ಸಿಕ್ಕಾಕೊಂಡಿದ್ದೀರ. ನನಗೆ ಈ ಸಮಸ್ಯೆಯಿಂದ ನನಗೆ ಮುಕ್ತಿ ಬೇಕು ಅಂತಂದು ನಿಮ್ಮ ಕಡೆಯಿಂದ ಇದನ್ನು ಸಾಲ್ವ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಆಗ್ತಾ ಇಲ್ಲ. ನಿಮ್ಮ ಕಡೆಯಿಂದ ಇದನ್ನು ಸಾಲ್ವ್ ಮಾಡೋಕ್ಕಂತೂ ಆಗ್ತಾ ಇಲ್ಲ. ಹಾಗಾಗಿ ನೀವೇನು ಮಾಡ್ತಾಯಿದ್ದೀರ, ಒಂದು ಸಮಸ್ಯೆ ಬಿಟ್ಟು ಹೋಗ್ತಾಯಿದ್ದೀರ, ಇಲ್ಲ ನಿಮ್ಮ ಲೈಫನ್ನೇ ಬಿಟ್ಟು ಹೋಗ್ತಾಯಿದ್ದೀರ, ಅಥವಾ ನೀವು ಬೇರೆ ಊರಿಗೆ ಪಯಣ ಮಾಡ್ತಾಯಿದ್ದೀರ, ಅಥವಾ ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಾದರೂ ಲೊಕೇಶನ್ಗೋಸ್ಕರ ಎಲ್ಲಾದರೂ ಹೊರಗೆ ಹೋಗ್ತಾಯಿದ್ದೀರ. ಒಟ್ಟಾರೆ ನೀವು ಪಯಣ ಅಂತೂ ಮಾಡ್ತಾಯಿದ್ದೀರ. ಕೊನೆ ಹಂತಕ್ಕೆ ಬಂದಿದ್ದೀರ, ನನ್ನ ಕಡೆಯಿಂದ ಇನ್ನು ಆಗಲ್ಲ, ಸಮಸ್ಯೆ ನನ್ನ ಕಡೆಯಿಂದ ಇದು ಬಗೆಹರಿಸೋಕ್ಕೆ ಆಗೋದೇ ಇಲ್ಲ ಅನ್ನೋದು ಲಾಸ್ಟ್ ಚಾನ್ಸಿಗೆ ನೀವು ಬಂದಿದ್ದೀರ. ಆ ಥರ ನೀವು ಬೇಜಾರಾಗಬೇಡಿ, ಆ ಥರ ನೀವು ಕುಗ್ಗಬೇಡಿ ಅಂತ ನಾನು ಹೇಳ್ತೀನಿ. ನಾನು ನಿಮಗೆ ಏನಕ್ಕೆಂದರೆ,
ಟೋಟಲ್ ಪಾಸಿಟಿವ್ ಕಾರ್ಡೇ ಬಂದಿದೆ. ಸನ್ ಕಾರ್ಡ್, ಕಿಂಗ್ ಆಫ್ ವಾಂಡ್ಸ್, ಏಸ್ ಆಫ್ ವಾಂಡ್ಸ್, ನೈಟ್ ಆಫ್ ವಾಂಡ್ಸ್, ದ ಎಂಪ್ರೆಸ್, ಕಿಂಗ್ ಆಫ್ ಕಪ್ಸ್, ಪೇಜ್ ಆಫ್ ಸೋರ್ಸ್. ಇದೆಲ್ಲ ಏನು ಹೇಳುತ್ತೆ ಅಂದರೆ ಇದೆಲ್ಲ ಪಾಸಿಟಿವ್ ಕಾರ್ಡ್. 1 2 3 4 5 6 7 ಕಾರ್ಡು ಪಾಸಿಟಿವ್ ಕಾರ್ಡೇ ಬಂದಿದೆ ನಿಮಗೆ. ಓನ್ಲಿ ಒಂದು ಏನಕ್ಕೆ ನೀವು ಇಷ್ಟು ದೂರ ಬಂದುಬಿಟ್ಟು ಏನಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಕೂತ್ಕೊಂಡಿದ್ದೀರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನೀವು ನೀವು ನಿಮ್ಮನ್ನು ಹುಡುಕೊಂಡು ಒಬ್ಬರು ಬರೋರಿದ್ದಾರೆ. ಸದ್ಯ ಕಾಲಿಗೆ ಪೆಟ್ಟಾಗೋದ್ರಿಂದ ಹುಷಾರಾಗಿರಿ ಅಂತ ನಾನು ಕೇಳ್ತಾ, ಕಾಲಿಗೆ ಏನೋ ಆಗಬಾರ್ದು. ಓಕೆ, ನಿಮ್ಮ ಮಗುವಿನಂಥ ಮನಸ್ಸಿಗೆ ಇನ್ನೊಂದು ಸರಿ ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಈ ಮುಗ್ಧವಾದ ಮನಸ್ಸಿಗೆ ಇನ್ನೊಂದು ಸರಿ ಅವಕಾಶ ಮಾಡಿಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ತೇನೆ. ಕಿಂಗ್ ಆಫ್ ಕಪ್ಸ್ ಏನಿರುತ್ತೆ, ಒಂದು ಕಟ್ಟುಬದ್ಧವಾದ ಒಂದು ಸಮಾಜದಲ್ಲಿ ಹೀಗೆ ಇರಬೇಕು, ಹೀಗೆ ಇರಬಾರ್ದು ಅಂತಂದು ಒಂದು ನಿಯಮಾವಳಿಗಳನ್ನು ಹಾಕ್ಕೊಂಡಿದ್ದಂಥ ಮಹಿಳೆ ಆಗಿರ್ಬೋದು, ಅಥವಾ ಪುರುಷ ಆಗಿರ್ಬೋದು, ಅವ್ರಿಗೆ ಎಷ್ಟು ಬರ್ಡನ್ ಇದೆ ಅಂತಂದರೆ ನಂಬಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ತುಂಬ ಬರ್ಡನ್ ಇದೆ. ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಅವರು ಆ ಬರ್ಡನ್ನಿಂದ ಅವ್ರ ಆಗಿರೋಂಥ ನೆಗೆಟಿವಿಟಿಯಿಂದ ಅವ್ರು ಏನು ಮಾಡ್ತಿದ್ದಾರೆ, ವಿನ್ ಆಗ್ತಾಯಿದ್ದಾರೆ. ಓಕೆ, ಪೇಜ್ ಆಫ್ ಸೋರ್ಸ್ ಅವಕಾಶಗಳು ನಿಮ್ಮನ್ನೇ ಹುಡ್ಕೊಂಡ್ಬರುತ್ತೆ. ನಿಮ್ಮದು ಆನ್ಲೈನ್ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ, ನಿಮ್ಮ ವ್ಯೂವರ್ಸ್ ತುಂಬ ಚೆನ್ನಾಗಾಗ್ತಾರೆ, ನಿಮ್ಮ ಸಬ್ಸ್ಕ್ರೈಬರ್ ತುಂಬ 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 ಜನ ಆಗ್ತಾರೆ. ಏನು ಅಂದ್ಕೊಂಡಿದ್ರೆ ಅದಕ್ಕೆ ಸಕ್ಸಸ್ ಕಾರ್ಡ್ ಬರ್ತಾಯಿದೆ. ಓ ಮೈ ಗಾಡ್, ಥ್ಯಾಂಕ್ ಯು. ಮಹಾಲಕ್ಷ್ಮಿ ಅಮ್ಮನೇ ನಿಮ್ಮನ್ನು ಹುಡ್ಕೊಂಡು ಬರ್ತಾಯಿದ್ದಾರೆ. ಖಂಡಿತವಾಗ್ಲೂ ನನ್ನ ಮೈ ವ್ಯೂವರ್ಸ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರು ಸಮಸ್ಯೆ ಓ ಏಸ್ ಆಫ್ ಕಪ್ಸ್ ನೋಡಿ, ನಿಮ್ಮ ಈಗ ಏನು ಮತ್ತೆ ಯಾರೋ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಮುಂದುವರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ, ಅವಕಾಶಗಳು ನಿಮ್ಮನ್ನು ಹುಡುಕಿ ಪಾಸಿಟಿವ್ ಕಾರ್ಡೇ ಬರ್ತದೆ. ಥ್ಯಾಂಕ್ ಯು ಸೊ ಮಚ್. ಓ ಮೈ ಗಾಡ್, ಪೇಜ್ ಆಫ್ ವಾಂಡ್ಸ್ ನೋಡಿ, ಪೇಜ್ ಆಫ್ ವಾಂಡ್ಸ್. ಓ ಥ್ಯಾಂಕ್ ಯು. ಇವಾಗಿನ್ನೂ ನಿಮ್ಮ ಆಸೆಗಳು ಚಿಗುರ್ತಾ ಇದೆ. ಅದಕ್ಕೆ ಸ್ವಲ್ಪ ನಿಮ್ಮ ಇನ್ನೂ ಎಲ್ಲ ಇದು ಏನಂತಾರೆ ಅದಕ್ಕೆ, ಫಿನಿಕ್ಸ್ ಥರ ಮತ್ತೆ ಎದ್ದು ಮತ್ತೆ ಆಶೆಗಳು ಮತ್ತು ನಿಮ್ಮ ಅವಕಾಶಗಳು ಮತ್ತೆ ಚಿಗುರ್ತಾ ಇದೆ. ಅದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ನೀವು ಅದಕ್ಕೆ ಹಾಕಬೇಕಲ್ಲ, ಮತ್ತೆ ಜೀರೋಯಿಂದ ಮತ್ತೆ ಕಲಿಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಏಂಜಲ್ಸ್. ಮನುಷ್ಯರು ಮಾತು ಹೇಳಿದ್ ಕೇಳ್ತಾರ ಇಲ್ಲೋ, ನಮ್ಮ ಏಂಜಲ್ಸ್ ಮಾತ್ರ ಇಷ್ಟು ಕರೆಕ್ಟಾಗಿರೋ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ಕ್ವೀನ್ ಆಫ್ ವಾಂಡ್ಸ್. ವಾರೇ ವಾ, ಸಕ್ಸಸ್. ಕ್ವೀನ್ ಆಫ್ ವಾಂಡ್ಸ್. ವಾವ್, ಜಸ್ಟಿಸ್ ಕಾರ್ಡ್. ಓ ಮೈ ಗಾಡ್, ನನಗೆ ಖುಷಿ ಆಗ್ತಾಯಿದೆ. ಖಂಡಿತವಾಗ್ಲೂ ನಿಮ್ಗೆ ಆಗಿರೋದು ಅನ್ಯಾಯಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಚಿಂತೆ ಮಾಡಬೇಡಿ. ಈ ಡಿಸೆಂಬರ್ ಮಂತಲ್ಲಿ ನಿಮಗೆ ಒಂದು ಅದೃಷ್ಟನೇ ನಿಮ್ಮನ್ನು ಹುಡ್ಕೊಂಡು ಬರೋದ್ರಲ್ಲಿದೆ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು. ಎಲ್ಲ ಪಾಸಿಟಿವ್ ಬಂದರೆ ಇನ್ನೂ ಕಾರ್ಡ್ ತೆಗೆಯೋಕ್ಕೆ ಮನಸ್ಸಾಗ್ತಿಲ್ಲ. ಕರೆಂಟ್ ಸಿಚುವೇಶನ್ ಓಕೆನಾ? ಓಕೆ, ಡಿವೈನ್ ಏನು ಹೇಳ್ಬೋದು, ಅಮ್ಮ ಯಾವ ದೇವರು ನಿಮಗೆ ಯಾವ ಮಾರ್ಗದರ್ಶನ ಕೊಡ್ತಾ ಇರ್ಬೋದು. ಓಕೆನಾ? ಪ್ಲೀಸ್ ಗೈಡೆನ್ಸ್ ಮೀ. ಥ್ಯಾಂಕ್ ಯು. ಪ್ಲೀಸ್ God and goddesses, please guidance me. Thank you. Oh, Brahma. ನಿಮ್ಮ ಲೈಫಲ್ಲಿ ಇವಾಗ ಏನಾಗ್ತಿದೆ ಅಂದರೆ ಹೀಲಿಂಗ್ ಆಗ್ತಾಯಿದೆ. ಹಾಗಾಗಿ ನಿಮ್ಮ ಲೈಫಲ್ಲಿ ತುಂಬ ನಿಮ್ಮ ಮೈಂಡು ಕಂಟ್ರೋಲ್ ಆಗ್ತಾಯಿಲ್ಲ, ಬಾಡಿ ನಿಮ್ಮ ಮಾತು ಕೇಳ್ತಿಲ್ಲ. ಏನಕ್ಕಂದರೆ ನಿಮ್ಮದು ಹೀಲಿಂಗ್ ಆಗ್ತಿದೆ, ಯೂನಿಯನ್ ಆಗ್ತಾಯಿದೆ. ಕ್ರಿಯೇಟಿವಿಟಿ ಕಡೆ ಸ್ವಲ್ಪ ಗಮನ ಕೊಡಿ. ಓಕೆನಾ? ಹಳೇದಾಗಿದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ನೋಡಿ, ಶಿವ ಬಂದ್ಬಿಟ್ಟಿದ್ದಾರೆ. ಶಿವನ ನಾಮ ಜಪ ಮಾಡಿ ಅಂತ ಹೇಳ್ತಿದ್ದಾರೆ. ಶನಿದೇವ, ಇವತ್ತು ಶನಿವಾರ ಅಲ್ವಾ, ಶನಿದೇವ ಬರಲಿಲ್ಲ ಅಂದರೆ ವಿಲ್ ಆಫ್ ಫಾರ್ಚೂನ್. ನಿಮ್ಮ ಕರ್ಮ, ನಿಮ್ಮದು ಗುಡ್ ಕರ್ಮ ಏನಿದೆ ಅದು ಖಂಡಿತವಾಗ್ಲೂ ನಿಮಗೆ, ನಿಮ್ಮ ಹೆಸರಲ್ಲಿ ಏನಿದೆ, ನಿಮ್ಗೆ ಏನು ದಕ್ಕಬೇಕು ಅಂತಿರುತ್ತೆ ಖಂಡಿತವಾಗ್ಲೂ ನಿಮಗೆ ಬಂದು ಸೇರಿರುತ್ತೆ. ಡೆಸ್ಟಿನಿಯಲ್ಲಿ
ನಿಮ್ಗೇನು ಅಂತ ಬರೆದಿರುತ್ತಲ್ವ ಅದು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಓಕೆನಾ? ನೀವೆಲ್ಲ ಟ್ರ್ಯಾಪ್ ಆಗಿಬಿಟ್ಟಿದ್ದೀರ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಸ್ವಲ್ಪ ಬಾಂಡೇಜ್ ಹಾಕ್ಕೊಳ್ಳಿ, ನಿಮ್ಮ ಸುತ್ತ ಒಂದು ಬೌಂಡ್ರಿ ಹಾಕ್ಕೊಳ್ಳಿ. ಯಾರ್ಯಾರ ಹತ್ರ ಸೇರಿಸ್ಬೇಕು, ಯಾರ್ಯಾರ ಹತ್ರ ಸೇರಿಸ್ಬಾರ್ದು. ಅಡಿಕ್ಷನ್ಗೆ ಒಳಗಾಗಿಬಿಟ್ಟಿದ್ದೀರ, ಅಡಿಕ್ಷನಿಂದ ಹೊರಗೆ ಬನ್ನಿ, ಖಂಡಿತವಾಗ್ಲೂ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ದೆ. ಓಕೆ? ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಓಕೆ? ಆ ಥರ ಅವಶ್ಯಕತೆ ಏನಾದರೂ ಇದ್ದರೆ ಹೀಲಿಂಗ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮಗೆ ಏನಾದರೂ ಹೀಲಿಂಗ್ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಹೀಲಿಂಗ್ ತೊಗೊಳ್ಳಿ. ದುರ್ಗಮ್ಮ ಬಂದುಬಿಟ್ಟಿದ್ದಾರೆ. ದುರ್ಗಮ್ಮ ಹೇಳ್ತಿದ್ದಾರೆ, ಅಮ್ಮ ತಾಯಿ ಎಲ್ಲ ನಾನು ನೋಡ್ತಾ ಇದ್ದೀನಿ, ನಾನು ಹೇಳಿದ ದಾರಿಯಲ್ಲೇ ನೀನು ಹೋಗು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ನಾನು ಹೇಳಿದ ದಾರಿಯಲ್ಲೇ ನೀನು ಹೋದರೆ ನಿನಗೆ ಲೈಫು ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಸ್ಪಿರಿಚುವಲಿ ನಿಮಗೆ ಡೆವಲಪ್ಮೆಂಟ್ ಆಗೋದ್ರಲ್ಲಿದೆ. ಓಕೆ? ಈಗ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ? ಈಗ ನೋಡೋದು ಬನ್ನಿ, ಏಂಜಲ್ಸ್ ಏನು ಹೇಳ್ಬೋದು. ಓ ಮೈ ಗಾಡ್, ಡೋಂಟ್ ಸ್ಟಾಪ್ ಅಂತ ಹೇಳ್ತಾರೆ. ನೀವು ಮಾಡೋ ಕೆಲಸದಲ್ಲಿ ಅಥವಾ ನೀವೇನೋ ನೆಗೆಟಿವ್ ಯೋಚನೆ ಮಾಡ್ತೀರ ಅದಕ್ಕೆ ಬಗ್ಗೆ ಡೋಂಟ್ ಸ್ಟಾಪ್. ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಕೆಟ್ಟ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ? ಎಸ್, ನೀವೇನು ಅನ್ಕೊಂತೀರ ಅದು ಸಕ್ಸಸ್ ಬರೋದ್ರಲ್ಲಿದೆ, ಸಕ್ಸಸ್ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಪ್ಲೀಸ್ ಗೈಡೆನ್ಸ್ ಇನ್ನೊಂದು ಕಾರ್ಡ್ ಕೊಡಿ ಪ್ಲೀಸ್. ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾರೆ ಅಂತ ಹೇಳ್ತಾರೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಖಂಡಿತವಾಗ್ಲೂ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಈ ಸಿಚುವೇಶನ್ ಏನು ಅನ್ನೋದೆಲ್ಲ ಇದು ಸ್ವಲ್ಪ ಇಂಪ್ರೂವ್ ಆಗಿದೆ. ಓಕೆ? ಹಳೆ ಥರನೇ ಇಲ್ಲ, ಎಲ್ಲ ಹಳೆ ಥರನೇ ಇರಬೇಕು ಅಂತೇನಿಲ್ವಲ್ಲ. ಬದಲಾವಣೆ ಜಗದ ನಿಯಮ, ಹಾಗಾಗಿ ಬದಲಾಗ್ತಾ ಇದೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇನ್ನೊಂದು ಕಾರ್ಡ್ ಏನು ಕೊಡ್ತಾ ಇದ್ದಾರೆ ಏಂಜಲ್ಸು. ಕರೆಂಟ್ ಸಿಚುವೇಶನ್ ಆಫ್ ಮೈ ವ್ಯೂವರ್ಸ್, ಲುಕ್ ಫಾರ್ ಸೈನ್. ನಿಮಗೆ ಸೈನ್ ಕೊಡ್ತಾ ಇದ್ದಾರೆ ಅವರು, ನೀವು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಓಕೆ? ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ನಿಮ್ಗೆ ಅವ್ರು ಸೈನ್ ಕೊಡ್ತಾ ಇದ್ದಾರೆ. ಸ್ಪಿರಿಚುವಲಿ ನಿಮಗೂ ಮಾಹಿತಿ ಸಿಗ್ತಾ ಇದೆ, ನಿಮ್ಮ ಕನಸಿನ ಮುಖಾಂತರ ಸಿಗ್ತಾ ಇದೆ ಅನ್ನಿಸ್ತಾ ಇದೆ ನನಗೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅಂತ ಕೇಳ್ತಾ ನನ್ನ ಈ ರೀಡಿಂಗನ್ನು ನಾನು ಮುಗಿಸ್ತಾ ಇದ್ದೀನಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲ್ ಅಂತ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು. ಏನಂತೆ ಅಮ್ಮ?